ನಾಡಿನ ಸಮಸ್ತ ಸಜ್ಜನರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ಒಂದು ಕತೆ ನೀತಿ ಪಾಠ ಮಾತ್ರ ಎರಡು. ಈ ಕತೆ ಪುಟ್ಟದಾಗಿದೆ, ಆದರೆ ತುಂಬಾ ಅರ್ಥಗರ್ಭಿತವಾಗಿದೆ. ಸ್ನೇಹಿತರೆ, ಹೀಗೆ ಒಂದು TV ಶೋ ನೋಡುವಾಗ ಸಿಕ್ತು. ಅದನ್ನೇ ನಿಮ್ಮ ಮುಂದೆ ನನ್ನದೇ ಆದ ದಾಟಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಮ್ಮೆ ಒಬ್ಬ ಆಗರ್ಭ ಶ್ರೀಮಂತ ತನ್ನ ಆಫೀಸ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮೈ ಡೇ ಈಸ್ ಓವರ್ ಅಂತ ಸಂಜೆ ಮನೆಗೆ ಹೊರಡ್ತಾನೆ. ಡಿಸೆಂಬರ್ ಆಗಿರೋದ್ರಿಂದ ಹೊರಗಡೆ ಕೊರೆಯುವಂಥ ಚಳಿ. ಹಾಗಾಗಿ ವೂಲನ್ ಕ್ಯಾಪ್, ಸ್ವೆಟರ್ ಎಲ್ಲ ಕವರ್ ಮಾಡಿಕೊಂಡು ತನ್ನ ಕಾರ್ನ ಡ್ರೈವ್ ಮಾಡ್ಕೊಳ್ತಾ ಮನೆಗೆ ಹೊರಡ್ತಾನೆ ಆ ಶ್ರೀಮಂತ. ತನ್ನ ಮನೆಯ ಸಮೀಪದಲ್ಲೇ ಇರೋ ಒಂದು ರಸ್ತೆಯ ಕಾರ್ನರ್ನಲ್ಲಿ ಒಬ್ಬ ಭಿಕ್ಷುಕ ಹರಿದು ಹೋಗಿರೋ ಬಟ್ಟೆಯಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ಇರೋದನ್ನ ನೋಡ್ತಾನೆ ಆ ಶ್ರೀಮಂತ. ಆ ಶ್ರೀಮಂತನಿಗೆ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ಆ ಭಿಕ್ಷುಕ ಇರೋ ಕಡೆ ಕಾರ್ನ ನಿಲ್ಲಿಸಿ ಅವನ ಬಳಿ ಹೋಗ್ತಾನೆ. ನೋಡಪ್ಪ, ಇಷ್ಟೊಂದು ಕೊರೆಯೋ ಚಳಿಲಿ ಅದು ಹರಿದು ಹೋಗಿರೋ ಈ ಬಟ್ಟೆಯಲ್ಲಿ ನಿಂತ್ಕೊಂಡು ಈ ರೀತಿ ಭಿಕ್ಷೆ ಬೇಡ್ತಾ ಇದ್ದರೆ ಬೆಳಗ್ಗೆ ಹೊತ್ತಿಗೆ ಈ ಚಳಿಲಿ ನಡುಗಿ ಸತ್ತೋಗ್ಬಿಡ್ತೀಯ. ಹಾಗಾಗಿ ನೀನು ಇಲ್ಲೇ ಇರು, ನಾನು ನನ್ನ ಮನೆಗೆ ಹೋಗಿ ನನ್ನ ಹತ್ರ ಇರೋ ಬೆಡ್ಶೀಟು, ಸ್ವೆಟರು, ಕ್ಯಾಪ್ ಎಲ್ಲ ತಂದು ಕೊಡ್ತೀನಿ ಅಂತ ಹೇಳಿ ತನ್ನ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಹೊರಟುಬಿಡ್ತಾನೆ. ಮನೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಹೆಂಡತಿ ಮಕ್ಕಳ ವಾರ್ಮ್ ವೆಲ್ಕಮ್ ಆ ಶ್ರೀಮಂತ ಭಿಕ್ಷುಕನಿಗೆ ಮಾಡಿದ ಪ್ರಾಮಿಸನ್ನು ಮರೆಸಿಬಿಡುತ್ತೆ. ಹೆಂಡತಿ ಮಾಡಿದ್ದ ಬಿಸಿ ಬಿಸಿ ಊಟನ ಮಾಡಿ ಬೆಚ್ಚಗೆ ಹೊತ್ಕೊಂಡು ಮಲಗಿಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಶ್ರೀಮಂತನಿಗೆ ತಾನು ಭಿಕ್ಷುಕನಿಗೆ ಮಾಡಿದ ಪ್ರಾಮಿಸ್ನ ನೆನಪಾಗುತ್ತೆ. ಕೂಡಲೇ ಬೆಡ್ಶೀಟ್, ಸ್ವೆಟರ್, ಕ್ಯಾಪ್ ಎಲ್ಲ ತಗೊಂಡು ಆ ಭಿಕ್ಷುಕ ಇದ್ದ ಜಾಗಕ್ಕೆ ಹೋಗ್ತಾನೆ. ಸ್ನೇಹಿತರೆ, ಆ ಶ್ರೀಮಂತ ಅಲ್ಲಿ ಹೋಗಿ ನೋಡುವಾಗ ಆ ಭಿಕ್ಷುಕ ಅಲ್ಲಿ ಸತ್ತು ಹೋಗಿರ್ತಾನೆ. ಇಲ್ಲಿಗೆ ನಾನು ಹೇಳಬೇಕಂತ ಇದ್ದ ಆ ಒಂದು ಪುಟ್ಟ ಕತೆ ಮುಗಿಯುತ್ತೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಎರಡು ನೀತಿ ಪಾಠ ಯಾವುದಂದರೆ, ಒಂದು ಸಮಯಕ್ಕೆ ಸರಿಯಾಗಿ ಪೂರೈಸಲಿಕ್ಕೆ ಆಗದೇ ಇರೋ ಪ್ರಾಮಿಸ್ನ ಯಾವತ್ತೂ ಯಾರಿಗೂ ಮಾಡಬಾರ್ದು. ಯಾಕೆಂದರೆ ನಾವು ಮಾಡಿರೋ ಪ್ರಾಮಿಸ್ನ ನಂಬಿ ಯಾರು ಹೇಗೋ ಎಲ್ಲೋ ಕಾಯ್ತಾ ಇರ್ತಾರೆ. ಸ್ನೇಹಿತರೆ, ಎಷ್ಟೋ ಟೈಮು ನಾವು ನಮ್ಮ ಬಂಧು ಬಳಗದವರ ಬಳಿನೋ ಇಲ್ಲ ಸ್ನೇಹಿತರ ಬಳಿನೋ ನಾಳೆ ಕೊಡ್ತೀವಿ, ಇನ್ನೊಂದು ವಾರದಲ್ಲಿ ಕೊಡ್ತೀವಿ, 1-2 ತಿಂಗಳಲ್ಲಿ ತೀರಿಸಿಬಿಡ್ತೀವಿ ಅಂಥೇಳಿ ಯಾವ್ಯಾವುದೋ ರೀತಿಯಲ್ಲಿ ಹೆಲ್ಪ್ನ ತಗೊಳ್ತೀವಿ. ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೇ ಇದ್ದರೂ ಸಮಯಕ್ಕೆ ಸರಿಯಾಗಿ ಋಣ ಮುಟ್ಟಿಸಲಿಕ್ಕೆ ಆಗದೇ ಅದೆಷ್ಟೋ ಸಂಬಂಧಗಳನ್ನು ಹಾಳು ಮಾಡ್ಕೊಬಿಟ್ಟಿರ್ತೀವಿ. ಹಾಗಾಗಿ ಸ್ನೇಹಿತರೆ, ಮಾತು ತಪ್ಪುವಂಥ ಪ್ರಾಮಿಸನ್ನು ಯಾವತ್ತೂ ಯಾರಿಗೂ ಮಾಡಬೇಡಿ. ಇನ್ನು ಎರಡನೇ ನೀತಿ ಪಾಠ ಏನು ಗೊತ್ತಾ? ಏನೇ ಬರಲಿ ಏನೇ ಆಗಲಿ ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಡಿಪೆಂಡೆನ್ಸಿ ಆಲ್ವೇಸ್ ಡಿಪೆಂಡ್ಸ್ ಆನ್ ಅದರ್ಸ್. ಸೊ ಬಿ ಇಂಡಿಪೆಂಡೆಂಟ್. ಸ್ನೇಹಿತರೆ, ನಾ ಹೇಳಿದ ಆ ಪುಟ್ಟ ಕಥೆಯಲ್ಲಿ ಭಿಕ್ಷುಕ ಅದೆಷ್ಟೋ ವರ್ಷಗಳಿಂದ ಜೋರಾದ ಮಳೆ, ನೆತ್ತಿ ಸುಡೋ ಬಿಸಿಲು, ಕೊರೆಯುವಂಥ ಚಳಿಲಿ ಅದೇ ಹರಿದು ಹೋಗಿರೋ ಬಟ್ಟೆಯಲ್ಲಿ ಭಿಕ್ಷೆ ಬೇಡಿದ್ದ. ಆದರೆ ಅವನ ವಿಲ್ ಪವರ್ನ ಕಳ್ಕೊಂಡಿರಲಿಲ್ಲ. ಆದರೆ ಯಾವಾಗ ಶ್ರೀಮಂತ ಹೇಳಿದ ಮಾತನ್ನು ನಂಬಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ನೋ ಆವಾಗ ಅವನ ವಿಲ್ ಪವರ್, ಆತ್ಮಸ್ಥೈರ್ಯ ಕೂಡ ಸತ್ತೋಯ್ತು. ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಮನಸ್ಫೂರ್ತಿ ಕನ್ನಡ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಪ್ರೀತಿಯ ಪಾತ್ರರೊಂದಿಗೆ ಕೂಡ ಶೇರ್ ಮಾಡಿ.